ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ತುಂಬಾ ಶಾಂತವಾಗಿ ಕೇಳಿಸಿಕೊಳ್ಳುವವರು ಈ ರಾಶಿಯವರು. ತುಂಬ ತಾಳ್ಮೆ ಇದೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷ್ಯಕ್ಕೆ ಹಾಗೆಯೇ ಬೇರೆ ಬೇರೆ ವಿಧವಾದಂಥ ಜೀವನದ ಒಂದು ನಿತ್ಯ ಸತ್ಯಗಳು ಆಗಿರ್ಬೋದು, ಅಥವಾ ಅರ್ಥಪೂರ್ಣ ಹಿತನುಡಿಗಳು ಆಗಿರಬಹುದು, ಪ್ರತಿಯೊಂದು ಮಾಹಿತಿ ಮಹತ್ವಪೂರ್ಣವಾದಂಥ ಬದುಕಿಗೆ ಹತ್ತಿರವಾದಂಥ ಕೆಲವೊಂದು ವಿಡಿಯೋಗಳನ್ನು ಕೂಡ ಮಾಡಿ ಹಾಕ್ತೇನೆ. ಅದಕ್ಕಿಂತ ಅದನ್ನು ಏನು ಮಾಡಬೇಕು, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ಅಂತ ಹೇಳ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ, ಪ್ರೆಸೆಂಟ್ ಏನು ಸಮಸ್ಯೆನ ಎದುರಿಸ್ತಾ ಇದ್ದೀರಿ, ನಿಮ್ಮ ಜೀವನದಲ್ಲಿ ತುಂಬ ನೋವಾಗ್ತಾ ಇದೆ, ಅದನ್ನೆಲ್ಲ ನನ್ನ ಹತ್ರ ಹಂಚ್ಕೋಬೋದು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮೂಲಕ. ಹಾಗೆಯೇ ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಆ ಒಂದು ಸಮಸ್ಯೆ ಏನು ಅಂತ ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲಿ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಅದು ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಇನ್ನು ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂಥವರು ಕೂಡ ಕೇಳಬಹುದು ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆಯೇ ತುಂಬ ತಾಳ್ಮೆ, ಅಂದರೆ ಯಾರು ಎಷ್ಟೇ ಕೋಪದಲ್ಲಿ ರೇಗಾಡಲಿ, ಎಷ್ಟೇ ಕೂಗಾಡಲಿ, ಈ ರಾಶಿಯವರು ಅಷ್ಟೇ ಶಾಂತವಾಗಿ, ಕೋಪ ಬರುತ್ತೆ ಎಲ್ರಿಗೂ, 12 ರಾಶಿಯವರಿಗೂ ಕೂಡ ಕೋಪ ಅನ್ನೋದು ಬಂದೇ ಬರುತ್ತೆ. ಕೋಪವೇ ಬರೋದಿಲ್ಲ ಅಂತ ಹೇಳಿದರೆ ಅದು ದೇವರಿಗೆ ಅಂತ ಹೇಳ್ಬೋದು. ಆದರೆ ಆ ಕೋಪ ಮತ್ತೊಬ್ಬರು ತಮ್ಮ ಮೇಲೆ ಏನೇ ರೇಗಾಡಲಿ, ಏನೇ ಕೂಗಾಡಲಿ, ಏನೇ ಆದರೂ ಕೂಡ ಶಾಂತ ಚಿತ್ತದಿಂದ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋರು ಈ ರಾಶಿಯವರು ಅಂತ ಹೇಳಬಹುದು. ಯಾವುದೇ ಅದಕ್ಕೆ ಉತ್ತರ ಕೊಡದೆ ಅವರು ಏನು ಹೇಳ್ತಾರೆ, ಅವರು ಏನು ಇದು ಮಾಡ್ತಾರೆ, ಕೋಪಗೊಂಡಿದ್ದಾರೆ ಏನು ಎತ್ತ, ಅದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗದೆ ಎಲ್ಲವನ್ನು ಅವರ ಕೋಪ ಆಗ ಏನಾಗುತ್ತೆ, ಆ ಮುಂದಿನ ಯಾರು ರೇಗಾಡ್ತಾ ಇರ್ತಾರೆ, ಕೋಪದಲ್ಲಿ ಇದು ಮಾಡ್ತಿರ್ತಾರೆ, ಅವರೇ ಶಾಂತವಾಗಿ ಹೋಗ್ತಾರೆ. ಅಂಥ ಒಂದು ಏನು ಸಮಚಿತ್ತದಿಂದ ಒಂದು ಶಾಂತವಾಗಿ ಎಲ್ಲವನ್ನು ಕೇಳಿಸ್ಕೊಂಡು ಹಾಗೆ ಒಂದು ತಾಳ್ಮೆಯಿಂದ ಇರುವಂಥವರು ಈ ರಾಶಿಯವರು. ತಾಳ್ಮೆ ಅನ್ನೋದು ಕೂಡ ಒಂದು ಒಳ್ಳೆಯ ಗುಣ ಅಲ್ವಾ. ಆ ತಾಳ್ಮೆ, ಎಷ್ಟೇ ಕೋಪ ನಮಗೂ ಬರುತ್ತೆ, ಬೇರೆಯವರು ಕೋಪ ರೇಗಾಡಲಿ ಅಥವಾ ಕೂಗಾಡಲಿ ಏನೇ ಆಗಲಿ, ಕೋಪ ಬಂದರೂ ಕೂಡ ಆ ತಾಳ್ಮೆಯನ್ನು ವಹಿಸುವಂಥದ್ದು ಕೂಡ ಒಂದು ಮೌಲ್ಯಯುತವಾದ ಉಡುಗೊರೆ ಅಂತಲೇ ಹೇಳ್ಬೋದು. ಯಾರೇ ಎಷ್ಟು ಕೋಪದಿಂದ ಕೂಗಾಡಲಿ, ರೇಗಾಡಲಿ, ಇನ್ನೇನೇ ಹೇಳಲಿ, ಯಾವುದಕ್ಕೂ ಎದುರುತ್ತರ ಕೊಡದೆ ಕೇಳಿಸಿಕೊಳ್ಳುವಂಥದ್ದು ಕೂಡ ಒಂದು ದೊಡ್ಡ ಗುಣ. ಅದು ಯಾರಿಗೆ ಇದೆ ಅಂದರೆ ವೃಷಭ ರಾಶಿಗೆ, ಕನ್ಯಾ ರಾಶಿಗೆ, ತುಲಾ ರಾಶಿಗೆ, ವೃಶ್ಚಿಕ ರಾಶಿಗೆ, ಮಕರ ರಾಶಿಗೆ, ಕುಂಭ ರಾಶಿಗೆ ಅಂತ ಹೇಳ್ಬೋದು. ಈ ಎಷ್ಟು ರಾಶಿಯವರಿಗೆ ಆ ಒಂದು ತಾಳ್ಮೆ ಅನ್ನೋದು ಆದಷ್ಟು ದೊಡ್ಡ ಮಟ್ಟದಲ್ಲಿದೆ. ಎಲ್ರಿಗೂ ತಾಳ್ಮೆ ಇದ್ದೇ ಇರುತ್ತೆ, ಎಲ್ಲರೂ ಇದು ಮಾಡುವಂಥದ್ದು ಅಂತಲ್ಲ. ಬಟ್ ಈ ರಾಶಿಯವರಿಗೆ ಆದಷ್ಟು ಆ ಕೋಪ ಬಂದರೂ ಕೂಡ ಅದನ್ನು ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಎಲ್ಲವನ್ನು ತಾಳ್ಮೆಯಿಂದ ಶಾಂತವಾಗಿ ಇದು ಮಾಡುವಂಥವರು, ನಿಭಾಯಿಸುವಂಥವರು ಈ ರಾಶಿಯವರು ಅಂತಲೇ ಹೇಳ್ಬೋದು. ಅದು ವೃಷಭ, ಕನ್ಯಾ, ತುಲಾ, ವೃಶ್ಚಿಕ, ಮಕರ, ಕುಂಭ ಈ ಎಲ್ಲ ರಾಶಿಗಳು ಈ ಥರ ಒಂದು ಒಳ್ಳೆಯ ಒಂದು ಏನು ಗುಣವನ್ನು ಹೊಂದಿರುವವರು ಅಂತಲೇ ಹೇಳಬಹುದು. ಈ ಥರ ಏನು ಇದು ಇವತ್ತಿನ ವಿಡಿಯೋ. ಅಂದರೆ ಯಾರು ಸಮಚಿತ್ತ ಅಂದರೆ ಶಾಂತವಾಗಿ ಇರುವವರು ಅಂತ ಹೇಳೋದಾದರೆ ಈ ರಾಶಿಯವರು ಅಂತಲೇ ಹೇಳಬಹುದು. ಧನ್ಯವಾದಗಳು.